ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಇವತ್ತು ನಾನು ಚಿಕನ್ದು ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಬೋನ್ಲೆಸ್ ಚಿಕನ್ ಇಂದ ಪೆಪ್ಪರ್ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ. ತುಂಬಾನೇ ಈಸಿ ಮೆಥಡಲ್ಲಿ ನಾವು ಮಾಡ್ಕೋಬಹುದು. ಏನೆಲ್ಲ ಇದೆ ಅಂತ ಹೇಳಿದ್ರೆ, ಚಿಕನ್ ಫ್ಲೆಶ್ ತಗೊಂಡಿದ್ದೀನಿ, ಒಂದು ಅರ್ಧ ಕೆಜಿ ಅಷ್ಟು ತಗೊಂಡಿದ್ದೀನಿ. ಅದಕ್ಕೆ ಹಾಕ್ಲಿಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡ್ಕೊಳ್ಳಿ. ಈಗ ಹುಳಿಯಾದ ಮೊಸರು ತಗೊಳ್ತಾ ಇದ್ದೀನಿ. ಮೊಸರು ಒಂದು 2 ಟೀ ಸ್ಪೂನ್ ಅಷ್ಟು, ಪೆಪ್ಪರ್ ತಗೊಂಡಿದ್ದೀನಿ, ಕಾಳು ಮೆಣಸಿನ ಕ್ರಶ್ ಮಾಡಿರೋ ಪುಡಿ, ಮತ್ತೆ ಖಾರಕ್ಕೆ ಒಣಮೆಣಸಿನಕಾಯಿ ಪುಡಿ, ಅರಿಶಿನ ಒಂದು ಅರ್ಧ ಟೀ ಸ್ಪೂನು, ಕಸ್ತೂರಿ ಮೇಥಿ ಸ್ವಲ್ಪ, ಮೈದಾ ಸ್ವಲ್ಪ, ಕಾರ್ನ್ ಫ್ಲವರ್ 2 ಟೀ ಸ್ಪೂನು, ಸೊ ಈ ಉಪ್ಪುನು ಸೇರಿಸ್ಕೊಂಡಿದ್ದೀನಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೀ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಇವಾಗ ಮೊದಲಿಗೆ ನಾನು ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ. 1 ಸ್ಪೂನ್ ಅಷ್ಟು, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ, 1 ಟೀ ಸ್ಪೂನ್ ಅಷ್ಟು ಉಪ್ಪು ರುಚಿಗೆ ತಕ್ಕಷ್ಟು 1 ಟೀ ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಇದು ಕಸೂರಿ ಮೆಥಿ ಕ್ರಶ್ ಮಾಡಿರೋದು, ಮೈದಾ ನಾನು ಗಸಗಸೆನೂ ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೊಂಡೆ, ಕಾರ್ನ್ ಫ್ಲವರ್ 2 ಟೀ ಸ್ಪೂನ್, ಇದು ಕೋಟ್ ಮಾಡುತ್ತೆ. ಮೈದಾ 1 ಟೀ ಸ್ಪೂನ್ ಕ್ರಿಸ್ಪಿನೆಸ್ ಕೊಡುತ್ತೆ. ಮೈದಾ 1 ಟೀ ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ. ಈಗ ನಾನು ಗರಂ ಮಸಾಲೆ ಒಂದು ಅರ್ಧ ಟೀ ಸ್ಪೂನ್, ಮೊಸರು 1 ಟೀ ಸ್ಪೂನ್, ಒಂದು ಮೊಟ್ಟೆನ ಪೂರ್ತಿಯಾಗಿ ಒಡೆದು ಅದ್ರಲ್ಲಿ ಹಾಕೊಳ್ತಾ ಇದ್ದೀನಿ. ಬೇಕಾದ್ರೆ ಮೊಸರುನು ಇನ್ನೊಂದು ಟೀ ಸ್ಪೂನ್ ಹಾಕೊಂಡ್ರು ತೊಂದರೆ ಇಲ್ಲ, 2 ಟೀ ಸ್ಪೂನ್ ಹಾಕೋಬಹುದು. ನಾನು ನಿಂಬೆಹಣ್ಣು ಸೇರಿಸ್ಕೊಳ್ಳೋದ್ರಿಂದ ಬೇಕಾಗಿಲ್ಲ, 1 ಟೀ ಸ್ಪೂನ್ ಅಷ್ಟೇ ಸಾಕು. ಒಂದು ಪೂರ್ತಿಯಾಗಿ ಮೊಟ್ಟೆ ಯೋಕ್ ಸಮೇತ ಸೇರಿಸ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೀ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಚಿಕನ್ ಚೆನ್ನಾಗಿ 1 ಇಂಚು ಸೈಜ್ಗೆ ಚೂರ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ಈ ಮಿಕ್ಸ್ ನ ಚೆನ್ನಾಗಿ ಬೀಟ್ ಮಾಡ್ತಾ ಇದ್ದೀನಿ. ಮೊಟ್ಟೆ ಮಿಕ್ಸ್ ಬಂದ್ಬಿಟ್ಟು ಎಲ್ಲ ಪುಡಿ ಜೊತೆ ಮಿಕ್ಸ್ ಆಗಬೇಕು ಚೆನ್ನಾಗಿ. ಇದು ಸ್ವಲ್ಪ ನಾನು ಗಸಗಸೆನೂ ಹಾಕೊಂಡಿದ್ದೀನಿ, ಯಾಕಂದ್ರೆ ಹೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಮೊಟ್ಟೆನೂ ಮತ್ತೆ ಕೋಳಿ ಮಾಂಸ ಇದೆಲ್ಲ, ಸೊ ಎರಡಕ್ಕೆ ಕಾಂಬಿನೇಷನ್ ಆಗಿ ಹೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಗಸಗಸೆನೂ ಹಾಕೊಳ್ತಾ ಇದ್ದೀನಿ. ಹಾಗೆ ಬೇಕಾದ್ರೆ ನೀವು ಪೇಸ್ಟ್ ಮಾಡಿ ಹಾಕೋಬಹುದು, ಹಾಗೆ ಹಾಕೊಳ್ತಾ ಇದ್ದೀನಿ. ಸೊ ಈಗ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ ಚಿಕನ್ ಅನ್ನ ಕಟ್ ಮಾಡಿ ಇಟ್ಟಿದ್ದೀನಲ್ಲ, ಅದನ್ನ ಒಂದೊಂದ್ ಚೂರಾಗಿ ಹಾಕೋಬೇಕು. ಇದಕ್ಕೆ ನಾನು ಚಿಕನ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಚಿಕನ್ ಅನ್ನ ಎಲ್ಲ ಕಟ್ ಮಾಡಿ ಹಾಕೊಂಡಿದ್ದೀನಿ. ಇದಕ್ಕೆ ಬೋನ್ಲೆಸ್ ಚಿಕನ್ ನಾನು ತಗೊಂಡಿದ್ದೀನಿ. ಬೇಕಾದ್ರೆ ನಿಮ್ಗೆ ಬೋನ್ ಸಮೇತನೂ ತಗೋಬಹುದು. ನಾನು ಬೋನ್ಲೆಸ್ ತಗೊಂಡಿದ್ದೀನಿ. ಇದು ಸ್ವಲ್ಪ ಕಲಸಿಟ್ಮೇಲೆ ಮತ್ತೆ ಇನ್ನೊಂದು ಬೋನ್ ಹಾಕಿ ಕಲಸಿ ಮಾಡ್ತೀನಿ. ಬೋನ್ಲೆಸ್ ಚಿಕನ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಖಾರವಾಗಿರೋದ್ರಿಂದ ನಮ್ಗೆ ಬೋನ್ ಇಲ್ಲದೆ ಇದ್ರೆ ತಿನ್ನೋಕೆ ಚೆನ್ನಾಗಿರುತ್ತೆ. ಖಾರ ಇದ್ದಾಗ ನಾವು ಬೋನ್ಗಳನ್ನ ಇಟ್ಕೊಂಡು ತಿಂದಾಗ ಬಾಯಿಗೆ ಜಾಸ್ತಿ ಖಾರ ಅನ್ಸುತ್ತೆ, ಮತ್ತೆ ತುಟಿ ಎಲ್ಲ ಉರಿ ಅನ್ಸುತ್ತೆ. ಸೊ ಅದರಿಂದ ನಾನು ಬೋನ್ಲೆಸ್ ಚಿಕನ್ ಅನ್ನ ತಗೊಂಡೆ. ಸೊ ಇದನ್ನ ಎಲ್ಲ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ನೀವು ಈಗ ತಾನೇ ಅಡ್ಗೆ ಮಾಡಕ್ ಶುರು ಮಾಡಿದೀರಾ ಅಂತ ಹೇಳಿದ್ರೆ ಒಂದು ಟಿಪ್ಸ್ ಕೊಡ್ತೀನಿ ನೋಡಿ. ಅಡ್ಗೆ ಮಾಡುವಾಗ ಯಾವತ್ತೂ ಉಪ್ಪು ಖಾರ ಪರ್ಫೆಕ್ಟ್ ಆಗಿದ್ರೆ ಎಲ್ಲಾನು ಚೆನ್ನಾಗಿ ಬರುತ್ತೆ. ಸೊ ಇದು ಮೈಂಡಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ನಾದ್ಲಿಕ್ಕೆ ಬಿಡಬೇಕು. ಹಾಗೆ ನಿಂಬೆಹಣ್ಣು ರಸನು ಅರ್ಧ ನಿಂಬೆಹಣ್ಣಾದ್ರೆ ಸಾಕು. ನಾದ್ಕೊಳ್ತಾ ಇದೆ. ಅಷ್ಟರಲ್ಲಿ ನಾನು ಬಾಣ್ಲಿಗೆ ಎಣ್ಣೆ ಹಾಕೊಂಡು ಬಿಸಿ ಮಾಡ್ಕೊಂಡು, ಜಾಸ್ತಿ ಎಣ್ಣೆಯಲ್ಲಿ ಫ್ರೈ ಮಾಡೋದು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಒಂಚೂರು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಯಾಕಂದ್ರೆ ಜಾಸ್ತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬಹುದು, ಡೀಪ್ ಫ್ರೈ ಮಾಡ್ಕೋಬಹುದು. ನನಗೆ ಜಾಸ್ತಿ ಡೀಪ್ ಫ್ರೈ ಬೇಕಾಗಿಲ್ಲ, ಅದರಿಂದ ಒಂಚೂರು ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋದು ಅಷ್ಟಕ್ಕೆ ನಾನು ಬಿಸಿ ಸೊ ಚಿಕನ್ ಫ್ಲಶ್ ಇರೋದ್ರಿಂದ ಬೇಗನೆ ಫ್ರೈ ಆಗುತ್ತೆ. ಸೊ ಜಾಸ್ತಿ ಹೊತ್ತು ಬಿಡೋದು ಬೇಕಾಗಿಲ್ಲ. ಬೋನಿನ ಸಮೇತ ಇದ್ರೆ ಅದು ಟೈಮ್ ತಗೊಳುತ್ತೆ. ವಿತೌಟ್ ಬೋನ್ ಅಂತ ಹೇಳಿದ್ರೆ, ಬೇರೆ ಫ್ಲಶ್ ಅಂತ ಹೇಳಿದ್ರೆ ಅದು ಟೈಮು ಸ್ವಲ್ಪ ಹೊತ್ತಾದ್ರೆ ಆಗುತ್ತೆ. ಸೊ ಇದು ಬಿಸಿ ಆಗ್ತಾ ಇದೆ ಎಣ್ಣೆ, ವೇಟ್ ಮಾಡೋಣ. ಬಿಸಿ ಆಗಿದೆ ಎಣ್ಣೆ. ಇವಾಗ ನಾವು ಮಿಕ್ಸ್ ಮಾಡಿ ಇಟ್ಟಿದೀವಲ್ಲ, ಅದನ್ನ ಇದರಲ್ಲಿ ಹಾಕೋಬೇಕು. ಒಂದೊಂದು ಚೂರಾಗಿ ಎಣ್ಣೆ ಎಷ್ಟಿದೆ ಅಷ್ಟಕ್ಕೂ ಮ್ಯಾರಿನೇಟ್ ಮಾಡಿರುವ ಚಿಕನ್ ಇದರ ಜೊತೆ ಸೇರಿಸ್ಕೊಂಡು ಕಂಪ್ಲೀಟ್ ಆಯಿಲ್ಗೆ ಹಾಕೋಬೇಕು. ಚಿಕನ್ ಪೀಸಸ್ ಆಗ್ತಾ ಇದೆ. ಇದು ಜಾಸ್ತಿ ಹೊತ್ತು ಫ್ರೈ ಆಗೋದು ಬೇಕಾಗಿಲ್ಲ, ಸ್ವಲ್ಪ ಹೊತ್ತು ಆದ್ರೆ ಸಾಕಾಗುತ್ತೆ. ಸ್ವಲ್ಪ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಮಾಡ್ಕೋಬೇಕು, ಯಾಕಂದ್ರೆ ಮೊಟ್ಟೆ ಹಾಕಿರೋದ್ರಿಂದ ಬೇಗ ಫ್ರೈ ಆಗ್ಬಿಡುತ್ತೆ. ಸೊ ನೋಡ್ಕೊಂಡು ಮಾಡ್ಕೊಳ್ಳಿ. ಮೀಡಿಯಂ ಫ್ಲೇಮ್ ಅಂತ ನಾನು ಮಾಡ್ತಾ ಇದ್ದೀನಿ. ನೋಡಿ, ನೊರೆ ಎಲ್ಲ ಬರ್ತಾ ಇದೆ. ಸೊ ನೊರೆ ಕಡಿಮೆ ಆಗೋ ತನಕ ನಾವು ಮಾಡ್ಕೋಬೇಕು. ಇದು ಒಂದು 80% ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಮತ್ತೊಮ್ಮೆ ಇನ್ನೊಂದ್ಸರಿ ನಾವು ಫ್ರೈ ಮಾಡ್ಕೊಳ್ತೀವಿ ಇದನ್ನ. ಸೊ ಅದರಿಂದ ಒಂದು 80% ಫ್ರೈ ಮಾಡ್ಕೊಳ್ಳೋದು. ನೋಡಿ, ಆಗಿದೆ, ಇದು ಪರ್ಫೆಕ್ಟ್ ಆಗಿ ಬಂದಿದೆ. ಸೊ ಇದನ್ನ ನಾವೆಲ್ಲ ಒಂದು ಪ್ಲೇಟ್ಗೆ ತಿರುಗಿಸಿ ಹಾಕೊಂಡು ಮತ್ತೆ ಇನ್ನೊಂದು ಪ್ಲೇಟ್ ಅಲ್ಲಿ ನಾವು ತಗೊಳ್ತೀವಿ. ಇದು ಆಗ್ಲಿ 5 ನಿಮಿಷದಲ್ಲಿ ಫ್ರೈ ಆಗ್ಬಿಡುತ್ತೆ. ಇನ್ನೊಂದ್ ಕಡೆ ತಿರುಗಿಸ್ಕೊಳ್ಳೋಣ. ಒಂದ್ 2-3 ನಿಮಿಷದಲ್ಲಿ ಫ್ರೈ ಆಗ್ಬಿಡುತ್ತೆ. ಸೊ ಆಗ ನಾವು ಪ್ಲೇಟ್ಗೆ ಹಾಕೊಂಡು ನೆಕ್ಸ್ಟ್ ಸ್ಟೆಪ್ ಏನಂತ ಎಲ್ಲಾನು ಇದೇ ತರನೇ ಮಾಡ್ಕೋಬೇಕು. ಬೋನ್ ಚಿಕನ್ ಆದ್ರೆ
ಸ್ವಲ್ಪ ಟೈಮ್ ತಗೊಳುತ್ತೆ. ಬೋನ್ಲೆಸ್ ಚಿಕನ್ ಆದರೆ ಬೇಗನೆ ಆಗ್ಬಿಡುತ್ತೆ. ಸೊ ಇದೇ ತರ ಮಾಡ್ಕೋಬೇಕು. ತುಂಬಾ ರುಚಿಯಾಗಿರುವಂತಹ ಒಂದು ಪೆಪ್ಪರ್ ಚಿಕನ್ ಫ್ರೈ ಬಹಳ ಚೆನ್ನಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ. ಇದೇ ತರ ಪ್ರೋತ್ಸಾಹ ಕೊಡ್ತಾರೆ. ನಾನು ಎಲ್ಲ ಚಿಕನ್ ಅನ್ನು ಇದೇ ತರ ಫ್ರೈ ಮಾಡ್ಕೊಂಡಿದ್ದೀನಿ. ಬೇಗನೆ ಆಗ್ಬಿಟ್ಟಿದೆ. ಸೊ ನೆಕ್ಸ್ಟ್ ಇವಾಗ ಈ ಎಲ್ಲ ಫ್ರೈ ಆದ್ಮೇಲೆ ನಾನು ನೆಕ್ಸ್ಟ್ ಇದನ್ನ ಮತ್ತೊಮ್ಮೆ ಒಗ್ಗರಣೆ ಇಟ್ಕೊಂಡು ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಒಗ್ಗರಣೆಗೆ ಅಂತ ಹೇಳ್ತೀನಿ, ನೋಡ್ಕೊಳ್ಳಿ. ಅದೇ ಪ್ರಕಾರ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ನೋಡ್ಕೊಳ್ಳಿ, ನೀವು ಕಲೀರಿ, ಹಾಗೆ ಮಾಡ್ಕೊಂಡು ತಿನ್ನಿ, ಎಂಜಾಯ್ ಮಾಡಿ, ಎಲ್ರಿಗೂ ಶೇರ್ ಮಾಡ್ಕೊಳ್ಳಿ. ಇದು ಆಕ್ಚುಲಿ ನಾನು ಫ್ರೈ ಮಾಡಿದ್ದೀನಿ, ಅರ್ಧ ಫ್ರೈ ಆಗಿದೆ. ಸೊ ಇನ್ನ ಅರ್ಧ ರೆಸಿಪಿ ಮಾಡ್ಲಿಕ್ಕೆ ಉಳಿದಿದೆ. ಸೊ ಇದು ನೆಕ್ಸ್ಟ್ ಸ್ಟೆಪ್ ಏನಂತ ನೋಡ್ಕೊಳ್ಳೋಣ. ಮತ್ತೆ ಇದು ನಾನು ಉಳಿದಿದ್ದೆಲ್ಲ ಹಾಕೊಂಡು ಫ್ರೈ ಮಾಡ್ಕೋಬೇಕಲ್ಲ, ಎಲ್ಲಾನು ಫ್ರೈ ಮಾಡ್ಕೊಡ್ತಾ ಇದ್ದೀನಿ. ಎಲ್ಲನೂ ಆಗಿದೆ, ಫ್ರೈ ಆಗಿದೆ. ಸೊ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಶೇಖರಣೆ ಮಾಡಿ ಇಟ್ಕೊಳ್ಳೋಣ. ಸೊ ನೆಕ್ಸ್ಟ್ ಸ್ಟೆಪ್ಪು ಒಂದು ಒಗ್ಗರಣೆ ಹಾಕೊಳ್ಳೋದು. ಸೊ ಅದು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಸೊ ಇದೇ ತರ ಮಾಡ್ಕೊಳ್ಳಿ. ಹೀಗೂ ಮಾಡ್ಕೊಂಡು ತಿನ್ಬೋದು, ಬಟ್ ಇದು ಪಕ್ಕ ನಾವು 80% ಮಾಡಿರೋದ್ರಿಂದ ಫ್ರೈ. ಸೊ ಇನ್ನೂ ಫ್ರೈ ಮಾಡ್ಬೇಕಾಗುತ್ತೆ. ಸೊ ನೀವು ಮಾಡ್ಕೋಬೇಕು ಹೀಗೆ ಅಂತ ಹೇಳಿದ್ರೆ, ಮಸಾಲೆ ಎಲ್ಲ ಅಂಟ್ಕೋಬೇಕಂತ ಹೇಳಿದ್ರೆ ಒಮ್ಮೆನೆ ನೀಟಾಗಿ ಫ್ರೈ ಮಾಡ್ಕೊಂಬಿಡಿ. ಸೊ ಇದು ಇರೋದನ್ನೆಲ್ಲ ಹೀಗೆ ಹಾಕೊಂಡು ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಫ್ರೈ ಮಾಡ್ಕೊಂಡಿರೋ ಬಾಣಲೆಯಲ್ಲಿ ಇರೋ ಎಣ್ಣೆನೇ ಯೂಸ್ ಮಾಡ್ಕೊಳ್ಳೋದು. ನೋಡಿ, ಒಂದು ಹೊಸದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದರಲ್ಲಿ ಅದೇ ಎಣ್ಣೆನ ಒಂದು ಸೌಟಷ್ಟು ಹಾಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಬೆಳ್ಳುಳ್ಳಿ, ಶುಂಠಿ, ಬೇಕಾದ್ರೆ ಹಸಿಮೆಣಸಿನಕಾಯಿ ಹಾಕೋಬಹುದು, ಈರುಳ್ಳಿ, ಕ್ಯಾಪ್ಸಿಕಮ್ ಎಲ್ಲ ಹಾಕೊಂಡು ಒಮ್ಮೆನೆ ಫ್ರೈ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಶುಂಠಿನ ಸಣ್ಣಕ್ಕೆ ತುರ್ಕೊಳ್ಳೋದು. ಸೊ ಶುಂಠಿ ಜಾಸ್ತಿ ಹಾಕೊಂಡ್ರೆ ಖಾರ ಪರ್ಫೆಕ್ಟ್ ಆಗಿರುತ್ತೆ. ಖಾರ ಕಡಿಮೆ ಇರೋದ್ರಿಂದ ಶುಂಠಿ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ. ಈಗ ಒಗ್ಗರಣೆ ಮಾಡ್ಲಿಕ್ಕೆ ನಾನು ಬಾಣಲೆ ತಗೊಂಡಿದ್ದೀನಿ. ನೋಡಿ, ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ನಾನು ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇದು ಹಾಗೆ ಸಾಟ್ ಮಾಡ್ಕೊಳ್ಳೋದು ಆಗ್ತಾ ಇದೆ. ಒಳ್ಳೆ ಪರಿಮಳ ಬರ್ತಾ ಇದೆ. ಸೊ ಈಗ ನಾನು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಟಿದ್ದೀನಲ್ಲ, ಅದನ್ನು ಇದ್ರ ಜೊತೆ ಸೇರಿಸ್ಕೊಳ್ಳೋದು. ಸೊ ಸೇರಿಸ್ಕೊಂಡು ಅದು ಸ್ವಲ್ಪ ಜೊತೆಯಲ್ಲಿ ಫ್ರೈ ಮಾಡ್ಕೋಬೇಕು. ಅದು ಹಸಿ ವಾಸನೆ ಹೋಗಬೇಕು, ಕ್ಯಾಪ್ಸಿಕಮ್ ಹಸಿ ವಾಸನೆ ಹೋಗಬೇಕು, ಮತ್ತು ಈರುಳ್ಳಿನೂ ಸ್ವಲ್ಪ ಕ್ರಂಚಿ ಆಗಬೇಕು. ಸೊ ಅಷ್ಟಂಗ ನಾವು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಫ್ರೈ ಆಗ್ತಾ ಇದ್ದಂಗೆ ಇದಕ್ಕೆ ಒಂದು 2 ಟೊಮೊಟೊನ ನಾನು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಆ ಪೇಸ್ಟನ್ನು ಇದ್ರ ಜೊತೆ ಫಿಲ್ಟರ್ ಮಾಡಿ ಸೇರಿಸ್ಕೊಳ್ತೀನಿ. ಅದು ಒಂದು ರುಚಿ ಇಲ್ಲಿ ಟ್ವಿಸ್ಟ್ ಬರುವಂಥ ಒಂದು ಟೇಸ್ಟ್ ಕೊಡುತ್ತೆ. ಅದರಿಂದ ನಾನು ಹಾಕ್ಕೊಳ್ತಾ ಇದ್ದೀನಿ. 2 ಟೊಮೊಟೊನ ಕಟ್ ಮಾಡಿಕೊಂಡು ನಾನು ಗ್ರೈಂಡ್ ಮಾಡಿ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಉಯ್ದ್ರೆ ಅದು ಟೊಮೊಟೊದು ಪಲ್ಪೆಲ್ಲ ಹಾಗಾಗಿ ಇರುತ್ತೆ. ಸೊ ಅದರಿಂದ ನಾನು ಸ್ಟ್ರೈನ್ ಮಾಡಿ ಟೊಮೊಟೊ ರಸನ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಗಟ್ಟಿ ಆಗಬೇಕು, ಅಷ್ಟು ತನಕ ಫ್ರೈ ಮಾಡ್ಕೊಳ್ತಾ ಹೋಗೋದು. ಇಷ್ಟು ಗಟ್ಟಿ ಆಗಬೇಕು ಅಷ್ಟು ತನಕ ಫ್ರೈ ಮಾಡ್ಕೊಳ್ತಾ ಹೋಗಬೇಕು. ಇದಕ್ಕೆ ನಾನು ಸೋಯಾ ಸಾಸು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ವಿನಿಗರು ಒಂಚೂರು ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಚಿಲ್ಲಿ ಸಾಸು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಚಿಲ್ಲಿ ಸಾಸು ಅಂದರೆ ರೆಡ್ ಸಾಸು. ಸೊ ಅದನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ಇದು ಕಲರ್ ಚೇಂಜ್ ಆಗಬೇಕು ಅಷ್ಟು ತನಕ. ಇಲ್ಲಿ ಟೊಮೊಟೊ ಹಾಕಿರೋ ರಸ ಎಲ್ಲ ಡ್ರೈ ಆಗಿಬಿಟ್ಟಿದೆ. ಸೊ ಕಂಪ್ಲೀಟ್ ಡ್ರೈ ಆಗಿದೆ. ಸೊ ಬೇರೆ ಟೇಸ್ಟಿಗೆ ಮಾತ್ರ ಇದೆ ಟೊಮೊಟೊ. ಸೊ ಇದು ಆಗಿದೆ. ಸೊ ಇದನ್ನ ನಾನು ಎಲ್ಲನೂ ಫ್ರೈ ಮಾಡ್ಕೊಂಡಾದ್ಮೇಲೆ ಇಷ್ಟೆಲ್ಲ ಮಾಡೋದ್ರಿಂದನೇ ಒಳ್ಳೆ ರುಚಿ ಕೊಡುತ್ತೆ. ನೋಡಿ, ಸೋಯಾ ಸಾಸು ಕಂಪ್ಲೀಟಾಗಿ ಡ್ರೈ ಆಗಬೇಕು ಅಷ್ಟು ತನಕ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದೊಂದು ಶೈನಿಂಗ್ ಕೊಡುತ್ತೆ ಸೋಯಾ ಸಾಸು. ಸೊ ಅದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಸೋಯಾ ಸಾಸ್ ಹಾಕಿದಾಗಿದೆ. ಸ್ವಲ್ಪ ಖಾರದ ಪೇಸ್ಟು, ಹಸಿಮೆಣಸಿನ್ಕಾಯಿ ಪೇಸ್ಟು ಹಾಕ್ಕೊಂಡಿದ್ದೀನಿ. ನಾನು ರುಬ್ಕೊಂಡಿಲ್ಲ, ಚಿಂಗ್ಸಲ್ಲಿ ಸಿಗುತ್ತೆ, ಅದು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಚಿಕನ್ ಇದೆಯಲ್ಲ, ಚಿಕನನ್ನು ಸೇರಿಸ್ಕೊಂಡಿದ್ದೀನಿ. ಫ್ರೈ ಮಾಡಿರೋ ಚಿಕನು ಅದ್ರ ಜೊತೆ ಸೇರಿಸ್ಕೊಂಡು ಎಲ್ಲ ಒಮ್ಮೆನೆ ಮಿಕ್ಸ್ ಮಾಡಿ. ಸೊ ಇದು ಸ್ವಲ್ಪ ಸ್ಟೀಮ್ ಆಗಬೇಕು ಅಷ್ಟು ತನಕ. ಯಾಕಂದರೆ ಅದು ಪೇಸ್ಟ್ ಎಲ್ಲ ನಾವು ಮಿಕ್ಸ್ ಮಾಡಿದ್ವಲ್ಲ, ಅದೆಲ್ಲ ಸ್ವಲ್ಪ ಇದ್ರ ಜೊತೆ ಕಂಬೈಂಡ್ ಆದರೆ ಒಳ್ಳೆ ರುಚಿ ಕೊಡುತ್ತೆ. ಮತ್ತೆ ಅಷ್ಟೇ ಚೆನ್ನಾಗಿರುತ್ತೆ. ಕಂಬೈಂಡ್ ಆಗಬೇಕು. ಈ ಥರ ಒಂದು ರೆಸಿಪಿನ ಎಲ್ಲರೂ ಮಾಡ್ಕೊಳ್ಳಿ. ಒಳ್ಳೆ ರೆಸಿಪಿ ಇದು. ತುಂಬ ಸುಲಭದ ರೀತಿಯಲ್ಲಿ ಮಾಡ್ಕೋಬಹುದು. ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ, ಆಲ್ ಬಟನ್ ಪ್ರೆಸ್ ಮಾಡಿ, ಮತ್ತೆ ಹಾಗೆ ಕಮೆಂಟ್ಗಳನ್ನ ಮಾಡಿ.